ಮೇಘ್ನಾ ರಾಜ್ ಎರಡನೇ ಮದುವೆಗೆ ತಯಾರಿ. ಅಂತೂ ಇಂತೂ ಮೇಘ್ನಾ ರಾಜ್ ಎರಡನೇ ಮದುವೆಗೆ ಸಿದ್ಧತೆಯಾಗಿದ್ದಾರೆ. ಸೊ ಅಷ್ಟಕ್ಕೂ ಹುಡುಗ ಯಾರು? ಹುಡುಗ ಒಂದು ಧ್ರುವ ಸರ್ಜಾ ಅವರ ಆಪ್ತ ಸ್ನೇಹಿತ ಅನ್ನೋದೊಂದು ಒಂದು ವಿಷಯ ಹೊರಬಂದಿದೆ. ಸೊ ಅಷ್ಟಕ್ಕೂ ಆ ಹುಡುಗ ಯಾರು, ಏನು ಕೆಲಸ ಮಾಡ್ತಿದ್ದಾನೆ, ಕನ್ನಡದ ನಟನ ಅವರು ಏನು ಅನ್ನತಕ್ಕಂಥ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಾವು ನೋಡ್ತಿರ್ಬೋದು, ಮೇಘ್ನಾ ರಾಜ್ರವರ ಮದುವೆ ಸುದ್ದಿ ಈಗ ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇತ್ತು. ಸೊ ಮೇಘ್ನಾ ರಾಜ್ರವರು ಎರಡನೇ ಮದುವೆ ಆಗ್ತಾರೆ ಆಗೋದಿಲ್ಲ ಅಂತಕ್ಕಂಥದ್ದು. ಆದರೆ ಅದರ ಬಗ್ಗೆ ಮೇಘ್ನಾ ರಾಜ್ರವರೇ ಒಂದು ಸ್ಪಷ್ಟವಾಗಿ ಸುದ್ದಿಯನ್ನು ಹೊರಬಿಟ್ಟಿದ್ರು. ಖಂಡಿತವಾಗ್ಲೂ ನಾನು ಎರಡನೇ ಮದುವೆಯನ್ನು ಆಗ್ತೀನಿ. ಸೊ ಎರಡನೇ ಮದುವೆ ಆಗೋದ್ರಲ್ಲಿ ತಪ್ಪೇನಿದೆ. ಈಗ ಚಿರಂಜೀವಿ ಸರ್ಜಾನು ನಾನು ನೋಡೋಣ ಎಲ್ಲ ನನಗೆ ಒಬ್ಬಂಟಿ ಫೀಲ್ ಆಗ್ತಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಒಂದು ಮೇಘ್ನಾ ರಾಜ್ರವರು ಎಲ್ಲರ ಮುಂದೆ, ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ರು. ಅದಾದ ನಂತರ ಎಲ್ರಿಗೂ ಗೊತ್ತಾಗಿದ್ದು, ಸೊ ಮೇಘ್ನಾ ರಾಜ್ರವರು ಎರಡನೇ ಮದುವೆನ ಆಗ್ತಾರೆ. ಸೊ ಅವರು ಎರಡನೇ ಮದುವೆನ ಆಗ್ತಾರೆ ಅಂತಕ್ಕಂಥದ್ದು. ಇಲ್ಲಿ ಮೇಘ್ನಾ ರಾಜ್ರವರು ನನಗೆ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಮೊದಲನೇದಾಗಿ ಯಾವುದೇ ರೀತಿಯ ಒಂದು ಫೀಲ್ ಕಾಡ್ತಿರಲಿಲ್ಲ. ಸೊ ಈಗ ಅಂದರೆ ಚಿರಂಜೀವಿ ಒಂದು ನನ್ನನ್ನು ಬಿಟ್ಟು ಹೋದ್ಮೇಲೆ ನನಗೆ ಒಂದು ವರ್ಷಗಳ ಕಾಲ ನಾನು ಒಬ್ಬಂಟಿಯಾಗೇ ಇದ್ದೆ. ಸೊ ಯಾವುದೇ ಫೀಲ್ ನನ್ನನ್ನು ಕಾಡ್ತಿರ್ಲಿಲ್ಲ. ಒಬ್ಬಂಟಿಯಾಗಿರಬೇಕು ಅಂತ ಡಿಸೈಡ್ ಕೂಡ ಮಾಡಿದೆ, ಯೋಚನೆಯನ್ನು ಕೂಡ ಮಾಡಿದೆ. ಅವರನ್ನು ಬಿಟ್ಟರೆ ಯಾರನ್ನೂ ಮದುವೆ ಆಗಬಾರ್ದು ಅಂತಕ್ಕಂಥದ್ದನ್ನು ಕೂಡ ನಾನು ಯೋಚನೆಯನ್ನು ಮಾಡಿದ್ದೆ. ಆದರೆ ಬರ್ತಾ ಬರ್ತಾ ನನಗೆ ಒಬ್ಬಂಟಿ ಫೀಲ್ ಕಾಡ್ತಿದೆ. ನಮ್ಮ ತಂದೆ ತಾಯಿಯವರು ಹೇಳ್ತಾ ಇದ್ದಾರೆ, ಸೊ ನೀನು ಎರಡನೇ ಮದುವೆ ಆಗೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ನೀನೇನು ಚಿಕ್ಕವಳು, ಖಂಡಿತವಾಗ್ಲೂ ಎರಡನೇ ಮದುವೆ ಆಗೋದರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ನನ್ನ ತಂದೆ ತಾಯಿಯವರು ನನಗೆ ಅರ್ಥವನ್ನು ಮಾಡಿಸಿದ್ರು. ಸೊ ಅದಾದ ನಂತರ ನಾನು ಕೆಲವೊಂದಿಷ್ಟು ದಿನಗಳ ಕಾಲ ಕೂತು ಯೋಚನೆಯನ್ನು ಮಾಡಿದೆ. ಅದಾದ ನಂತರ ನಾನು ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥದ್ದು ನನಗೂ ಕೂಡ ಮನವರಿಕೆ ಆಯಿತು. ಅದಾದಮೇಲೆ ನಾನು ಮದುವೆಯನ್ನು ಆಗೋಕ್ಕೆ ಒಂದು ಡಿಸೈಡನ್ನು ಮಾಡಿದ್ದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಅಷ್ಟಕ್ಕೂ ಈ ಒಂದು ಮದುವೆಯ ಗಂಡು ಯಾರು ಅಂತಕ್ಕಂಥದ್ದು ಎಲ್ಲರ ತಲೆಯಲ್ಲೂ ಒಂದು ವಿಚಾರ ಬಿಟ್ಟಿದೆ. ಈಗ ಮದುವೆ ಬಗ್ಗೆ ಇಲ್ಲಿ ಒಂದು ಧ್ರುವ ಸರ್ಜಾ ಅವರು ಒಂದು ಶಾಕಿಂಗ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಮದುವೆಯ ಬಗ್ಗೆ ನೀವೇನು ಹೇಳ್ತೀರಾ ಧ್ರುವ ಸರ್ಜಾ ಅವರೇ ಅಂತಕ್ಕಂಥ ಮಾತನ್ನು ಇಲ್ಲಿ ಒಂದು ಮೀಡಿಯಾದವರು ಒಂದು ಧ್ರುವ ಸರ್ಜಾ ಅವರಿಗೆ ಕೇಳಿದಾಗ, ಧ್ರುವ ಸರ್ಜಾ ಅವರು ಯಾವ ರೀತಿಯ ಪ್ರತಿಕ್ರಿಯೆ ನೀಡಿದ್ದಾರೆ ಅಂದರೆ ಎಲ್ಲರೂ ಶಾಕ್ ಆಗುವ ರೀತಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸೊ ಒಂದು ಅವರ ವಿಷಯ, ಅವರ ಪರ್ಸನಲ್ ವಿಷಯ, ಅದು ಅದಕ್ಕೆ ನಾವು ತಲೆ ಹಾಕಬಾರ್ದು, ಅದು ನಮ್ಮ ತಪ್ಪಾಗುತ್ತೆ. ಸೊ ಈಗ ಚಿರಂಜೀವಿ ಅವರನ್ನು ಅಂದರೆ ನಮ್ಮ ಅಣ್ಣನ ಕಳ್ಕೊಂಡಿರೋ ದುಃಖದಲ್ಲಿ ಅವರಿದ್ದಾರೆ. ಸೊ ಅವರನ್ನು ಅವ್ರ ಪಾಡಿಗೆ ಬಿಟ್ಬಿಡಿ, ಅವರು ಏನು ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ. ಸೊ ಅವರ ವಿಷಯ, ಸೊ ನಾವು ತಲೆ ಹಾಕೋದು ಬೇಡ ಅಂತಕ್ಕಂಥ ಮಾತನ್ನು ಇಲ್ಲಿ ಒಂದು ಶಾಕಿಂಗ್ ನ್ಯೂಸನ್ನು ಧ್ರುವ ಸರ್ಜಾ ಅವರು ಕೊಟ್ಟಿದ್ದಾರಂತೆ. ಸೊ ಯಾಕಪ್ಪ ಅಂತಂದರೆ ಧ್ರುವ ಸರ್ಜಾ ಅವರು ಅಂತ ತಕ್ಷಣ ಅವರ ಒಂದು ತಮ್ಮನ ರೀತಿಯಲ್ಲಿ ಇದ್ದರು. ಯಾಕಪ್ಪ ಅಂತಂದರೆ ಇವರಿಬ್ಬರು ಬಾಂಡಿಂಗ್ ಯಾವ ರೀತಿ ಇತ್ತಪ್ಪ ಅಂತಂದರೆ, ಮೇಘ್ನಾ ರಾಜ್ ಹಾಗೆ ಧ್ರುವ ಸರ್ಜಾ ಅವ್ರದ್ದು ಅವರ ತಮ್ಮನ ರೀತಿಯಲ್ಲಿ ಒಂದು ಮೇಘ್ನಾ ರಾಜ್ಗೆ ಒಂದು ಧ್ರುವ ಸರ್ಜಾ ಅವರು ಇದ್ದರು. ಈಗ ಧ್ರುವ ಸರ್ಜಾ ಅವರೇ ಈ ರೀತಿಯ ಶಾಕಿಂಗ್ ನ್ಯೂಸನ್ನು ಒಂದು ಮೇಘ್ನಾ ರಾಜ್ರವರಿಗೆ ಕೊಟ್ಟಿದ್ದಾರಂತೆ. ಇದಾದ ನಂತರ ಮೇಘ್ನಾ ರಾಜ್ರವರು ಒಂದು ದುಃಖವನ್ನು ವ್ಯಕ್ತಪಡಿಸಿದ್ದಾರಂತೆ. ಈ ರೀತಿಯ ಮಾತುಗಳನ್ನು ಕೇಳಿ ಒಂದು ದುಃಖವನ್ನು ಮೇಘ್ನಾ ರಾಜ್ರವರು ವ್ಯಕ್ತಪಡಿಸಿದ್ದಾರಂತೆ. ಸೊ ಇದೆಲ್ಲವನ್ನು ನೋಡಿದ್ರೆ ಏನು ಅನಿಸ್ತೇಪ್ಪ ನಮಗಪ್ಪ ಅಂತಂದರೆ, ಒಂದು ಮದುವೆ ಆಗೋದು ಒಂದು ಧ್ರುವ ಸರ್ಜಾ ಅವರಿಗೆ ಇಷ್ಟ ಇಲ್ಲ ಅಂತಕ್ಕಂಥದ್ದು ನಮಗೆಲ್ಲ ತಿಳಿದು ಬರುತ್ತೆ. ಮೇಘ್ನಾ ರಾಜ್ರವರು ಎರಡನೇ ಮದುವೆ ಆಗೋದು ಧ್ರುವ ಸರ್ಜಾ ಅವರಿಗೆ ಇಷ್ಟ ಇಲ್ಲ, ಅದಕ್ಕಾಗಿ ಈ ರೀತಿಯ ಮಾತುಗಳನ್ನು ಆಡಿದ್ದಾರೆ ಅಂತಕ್ಕಂಥದ್ದು ನಮಗೆಲ್ಲ ಒಂದು ತಿಳಿದು ಬರುತ್ತೆ. ಇನ್ನು ಮದುವೆಯ ಗಂಡು ಬಗ್ಗೆ ನೋಡೋದಾದರೆ, ಮದುವೆ ಗಂಡು ಯಾರು, ಮದುವೆ ಯಾವಾಗ ಅನ್ನೋದನ್ನು ನೋಡೋದಾದರೆ, ಖಂಡಿತವಾಗ್ಲೂ ಸ್ನೇಹಿತರೆ ಆದಷ್ಟು ಬೇಗ ಮದುವೆಯು ಒಂದು ಫಿಕ್ಸ್ ಆಗಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಈಗ ಮೇಘ್ನಾ ರಾಜ್ರವರೇ ಸ್ವತಃ ಖುದ್ದಾಗಿ ತಾವೇ ಹೇಳ್ಕೊಂಡಿದ್ದಾರೆ, ನಮ್ಮ ತಂದೆ ತಾಯಿಯವರು ಒಂದು ಗಂಡನ ನೋಡ್ತಿದ್ದಾರೆ, ನಾನು ಮದುವೆ ಆಗ್ತಿದ್ದೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಮೇಘ್ನಾ ರಾಜ್ರವರು ಸ್ವತಃ ಖುದ್ದಾಗಿ ತಾವೇ ಹೇಳ್ಕೊಂಡಿದ್ದಾರೆ. ಈಗ ಮೇಘ್ನಾ ರಾಜ್ರವರು ಹೇಳ್ಕೊಂಡಿರೋದು ನೋಡ್ರಿ ಏನು ಅನಿಸುತ್ತೆಪ್ಪ ಅಂತಂದರೆ, ಖಂಡಿತವಾಗ್ಲೂ ಇವ್ರ ಮದುವೆ ಆದಷ್ಟು ಬೇಗ ಆಗುತ್ತೆ ಅಂತ ನಮಗೆಲ್ಲ ಅನಿಸುತ್ತೆ. ಸೊ ಖಂಡಿತವಾಗ್ಲೂ ಆದಷ್ಟು ಬೇಗ ಒಂದು ಹುಡುಗನನ್ನು ಹುಡುಕಿದ್ದಾರಂತೆ. ಈಗ ಅಂದರೆ ಮೇಘ್ನಾ ರಾಜ್ರವರ ತಂದೆ ತಾಯಿಯವರು ಒಂದು ಹುಡುಗನನ್ನು ಹುಡುಕಿದ್ದಾರಂತೆ. ಆ ಹುಡುಗನನ್ನು ಮದುವೆ ಆಗಲು ಕೂಡ ಈ ಒಂದು ಮೇಘ್ನಾ ರಾಜ್ರವರು ಒಪ್ಪಿಕೊಂಡಿದ್ದಾರಂತೆ. ಸೊ ಖಂಡಿತವಾಗ್ಲೂ ಆದಷ್ಟು ಬೇಗ ಮದುವೆ ಆಗ್ತೀನಿ, ಖಂಡಿತವಾಗ್ಲೂ ನಮ್ಮ ತಂದೆ ತಾಯಿ ಒಂದು ಹುಡುಗನನ್ನು ಕೂಡ ಹುಡುಕಿದ್ದಾರೆ ಅಂತಕ್ಕಂಥ ಮಾತನ್ನು ಒಂದು ಮೇಘ್ನಾ ರಾಜ್ರವರು ಹೇಳಿದ್ದಾರಂತೆ. ಸೊ ಮೇಘ್ನಾ ರಾಜ್ರವರು ಎರಡನೇ ಮದುವೆ ಆಗೋದು ತಪ್ಪು ಅಂತಕ್ಕಂಥದ್ದು ಕೆಲವು ಅಭಿಮಾನಿಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಚಿರಂಜೀವಿ ಸರ್ಜಾ ಅವರ ಅಭಿಮಾನಿಗಳು, ನೀವು ತಪ್ಪು ಮಾಡಿದಂಗೆ ಆಗುತ್ತೆ ಅದಕ್ಕೆ, ಯಾಕಂದರೆ ಚಿರಂಜೀವಿ ಸರ್ಜಾ ಅವರ ನೆನಪಿನಲ್ಲಿ ನೀವು ಸಾಯೋವರೆಗೂ ಇರಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಒಂದು ಚಿರಂಜೀವಿ ಸರ್ಜಾ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಸೊ ಇನ್ನು ಕೆಲವೊಂದಿಷ್ಟು ಜನ ನೋಡಿದ್ರೆ, ಖಂಡಿತವಾಗ್ಲೂ ಇದರಲ್ಲಿ ಯಾವುದೇ ತಪ್ಪಿಲ್ಲ, ನೀವು ಎರಡನೇ ಮದುವೆ ಆಗೋದ್ರಲ್ಲಿ ನಿಮ್ದಿನ್ನೂ ಚಿಕ್ಕ ವಯಸ್ಸು ಅಂತಕ್ಕಂಥದ್ದನ್ನು ಕೆಲವೊಂದಿಷ್ಟು ಜನ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ.